MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಎರಡನೇ ಟಿ20ಯಲ್ಲಿ ಸೋತ ಭಾರತ. ಸೋತ ಪಂದ್ಯದಲ್ಲೂ ದಾಖಲೆ ಬರೆದ ಅಭಿಷೇಕ್ ಶರ್ಮಾ. ನಾಳೆ ಮಹಿಳಾ ವಿಶ್ವಕಪ್ ಫೈನಲ್ ಕದನ. ನವೆಂಬರ್ 3ಕ್ಕೆ ದರ್ಶನ್ ಮತ್ತು ಗ್ಯಾಂಗ್ಗೆ ದೋಷಾರೋಪ ನಿಗದಿ. ಈ ಎಲ್ಲ ಸುದ್ದಿಯನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ಸೋಲೊಪ್ಪಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 18.4 ಓವರ್ಗಳಲ್ಲಿ 125 ರನ್ಗೆ ಸರ್ವಪತನ ಕಂಡಿತು. ಸುಲಭ ಗುರಿ ಬೆನ್ನತ್ತಿದ ಆಸೀಸ್ 6 ವಿಕೆಟ್ ಕಳೆದುಕೊಂಡು ಗೆಲುವು ತನ್ನದಾಗಿಸಿಕೊಳ್ತು. ಈ ಮೂಲಕ 5 ಪಂದ್ಯಗಳ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದೆ. ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅರ್ಧಶತಕ ಸಿಡಿಸಿದ್ದಾರೆ. ಇದರ ಜೊತೆಗೆ 1 ವರ್ಷದಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಬಾರಿಸಿದ ಆರಂಭಿಕ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಈ ಹಿಂದೆ 2021ರಲ್ಲಿ ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ 42 ಸಿಕ್ಸ್ ಬಾರಿಸಿದ್ದ ಪಾಕಿಸ್ತಾನಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮೊಹಮ್ಮದ್ ರಿಜ್ವಾನ್ ದಾಖಲೆಯನ್ನ ಅಭಿಷೇಕ್ ಮುರಿದಿದ್ದಾರೆ. ನಾಳೆ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯ ನಡೆಯಲಿದೆ. ಭಾರತದ ವನಿತೆಯರು ದಕ್ಷಿಣ ಆಫ್ರಿಕಾ ತಂಡವನ್ನ ಎದುರಿಸಲಿದ್ದಾರೆ. ದಕ್ಷಿಣ ಆಫ್ರಿಕಾದ ತಂಡವನ್ನ ಮಣಿಸಿ ವಿಶ್ವಕಪ್ ಎತ್ತಿ ಹಿಡಿಯಲು ಸಜ್ಜಾಗ್ತಿದೆ. ಈ ನಡುವೆ ಜೆಮೀಮಾ ರೋಡ್ರಿಗಸ್ ಆಟದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿನ ಜೆಮೀಮಾ ಆಟವನ್ನ ವಿರಾಟ್ ಕೊಹ್ಲಿ ಮೆಚ್ಚಿಕೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಕೊಹ್ಲಿ, ಜೆಮೀಮಾರದ್ದು ಅಸಾಧಾರಣ ಪ್ರದರ್ಶನ ಎಂದು ಬರೆದುಕೊಂಡಿದ್ದಾರೆ. ಇದು ನಿಜವಾದ ನಂಬಿಕೆ ಮತ್ತು ಉತ್ಸಾಹದ ಪ್ರದರ್ಶನ. ಚೆನ್ನಾಗಿ ಆಡಿದ್ದೀರಿ ಟೀಂ ಇಂಡಿಯಾ ಅಂತ ಪೋಸ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ನಿನ್ನೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ 17 ಆರೋಪಿಗಳ ದೋಷಾರೋಪ ನಿಗದಿ ಟ್ರಯಲ್ ನೀಡಿತು. ಹಣೆಗೆ ತಿಲಕವಿಟ್ಟು ಬೂದು ಬಣ್ಣದ ಟಿ ಶರ್ಟ್ ಧರಿಸಿ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ದರ್ಶನ್ ಪರ ವಕೀಲರು 2 ವಾರ ಸಮಯ ಕೋರಿದ್ರು. ಇಬ್ಬರು ಆರೋಪಿಗಳು ಗೈರಾಗಿದ್ರು. ಇದರಿಂದಾಗಿ ನ್ಯಾಯಾಧೀಶರು ಗರಂ ಆದ್ರು. ನವೆಂಬರ್ 3ಕ್ಕೆ ದೋಷಾರೋಪ ನಿಗದಿ ಮುಂದೂಡಿದ ನ್ಯಾಯಾಧೀಶರು ಅಂದು ಆರೋಪಿಗಳೆಲ್ಲ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಸೂಚನೆ ಕೊಟ್ರು. ಅಂದು ಹಾಜರಾಗದಿದ್ರೆ ಜಾಮೀನು ರಹಿತ ವಾರೆಂಟ್ ಹೊರಡಿಸುವುದಾಗಿ ಎಚ್ಚರಿಸಿದ್ದಾರೆ. ಇನ್ನೊಂದ್ ಕಡೆ ದರ್ಶನ್ ಪವಿತ್ರ ಗೌಡ ಮದುವೆಯಾಗಿದ್ದಾರೆ ಎನ್ನಲಾದ ಫೋಟೋಸ್ ವೈರಲ್ ಆಗಿದೆ. ಮದುವೆ ಉಡುಪಿನಲ್ಲಿ ದರ್ಶನ್ ಎದುರೇ ರೇಷ್ಮೆ ಸೀರೆಯಲ್ಲಿ ಪವಿತ್ರ ಮಿಂಚಿದ್ದಾರೆ. ಕೊರಳಿನಲ್ಲಿ ಅರಿಶಿನದ ದಾರಾನೂ ಇದೆ. 10 ವರ್ಷಗಳ ಹಿಂದಿನ ಫೋಟೋಗಳು ಇವು ಎನ್ನಲಾಗ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ದರ್ಶನ್ ಪುತ್ರ ವಿನೇಶ್ ಬರ್ತ್ಡೇ ಸಂಭ್ರಮ. ದರ್ಶನ್ ಜೊತೆಗಿನ ಫೋಟೋವನ್ನ ಪೋಸ್ಟ್ ಮಾಡಿ ಪತ್ನಿ ವಿಜಯಲಕ್ಷ್ಮಿ ಮಗನಿಗೆ ಶುಭಾಶಯ ಕೋರಿದ್ದಾರೆ. ನಾನು ನಿಮ್ಮ ಅಪ್ಪ, ನಿನ್ನನ್ನ ತುಂಬಾ ಪ್ರೀತಿಸ್ತೇನೆ ಅನ್ನೋದನ್ನ ಮರೆಯಬೇಡ ಅಂತ ಬರೆದುಕೊಂಡಿದ್ದಾರೆ. ರಾಜ್ಯದ ಹಲವೆಡೆ ಒಂದೇ ದಿನ 2 ಜಿಲ್ಲೆಗಳಲ್ಲಿ ಭೂಕಂಪ. ಅಪಘಾತದಲ್ಲಿ ಗಾಯಗೊಂಡವರಿಗೆ ನೆರವಾದ ಶಾಸಕ. ತೋಳದಾಳಿಯಿಂದ 3 ರೈತರಿಗೆ ಗಾಯ. ಮಹಿಳೆಗೆ ಕಿರುಕುಳ ಆರೋಪ, ಮೈಲಾರಪ್ಪಗೆ ಜಾಮೀನು. ಎಲ್ಲ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ದಿನ 4 ಬಾರಿ ಭೂಕಂಪನವಾಗಿದೆ. ಚಿಂಚೋಳಿ ತಾಲೂಕಿನ ಐನಾಪುರ, ಗಡಿನಿಂಗದಹಳ್ಳಿ, ಸೊಂತ, ಪಟವಾದ ಗ್ರಾಮದಲ್ಲಿ 4 ಬಾರಿ ಭೂಮಿ ಕಂಪಿಸಿದೆ. ನಸುಕಿನ ಜಾವ, ಮಧ್ಯಾಹ್ನ, ಸಂಜೆ ಭೂಮಿ ಕಂಪಿಸಿದೆ. ಪದೇ ಪದೇ ಭೂಕಂಪನ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ವಿಜಯಪುರ ಸುತ್ತಮುತ್ತ ಮತ್ತೆ ಭೂಕಂಪನದ ಅನುಭವವಾಗಿದೆ. ನಿನ್ನೆ ರಾತ್ರಿ 10:05ರ ಸುಮಾರಿಗೆ 2 ಬಾರಿ ಭೂಮಿ ಕಂಪಿಸಿದೆ. 2 ತಿಂಗಳಿನಲ್ಲಿ ಬರೋಬ್ಬರಿ 12 ಬಾರಿ ಭೂಮಿ ಕಂಪಿಸಿದೆ. ಪದೇ ಪದೇ ಭೂಕಂಪನದಿಂದಾಗಿ ಜನ ಆತಂಕಗೊಂಡಿದ್ದಾರೆ. ಮಹಿಳೆಗೆ ಕಿರುಕುಳ ನೀಡಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ವಿವಿ ನಿರ್ದೇಶಕ ಮೈಲಾರಪ್ಪಗೆ ಜಾಮೀನು ಮಂಜೂರಾಗಿದೆ. ಮೈಲಾರಪ್ಪನನ್ನ ಬಂಧಿಸಿದ್ದ ಬಸವೇಶ್ವರನಗರ ಪೊಲೀಸರು ನಿನ್ನೆ ಕೋರ್ಟ್ಗೆ ಕರೆದೊಯ್ದಿದ್ರು. ಈ ಮೊದಲೇ ಜಾಮೀನಿಗೆ ಮೈಲಾರಪ್ಪ ಅರ್ಜಿ ಹಾಕಿದ್ರು. ಕೋರ್ಟ್ಗೆ ಹಾಜರುಪಡಿಸುವ ಮೊದಲೇ ಜಾಮೀನು ಸಿಕ್ಕಿದೆ.
ಸೈಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ನ 167 ವರ್ಷ ವಾರ್ಷಿಕೋತ್ಸವದ ಅಂಗವಾಗಿ ಕಲಾ ಸೌರಭ ಕಲಾ ಪ್ರಪಂಚ ಕಾರ್ಯಕ್ರಮ ನಡೆಯಿತು. ತಂತ್ರಜ್ಞಾನದ ಸೋಗಿನಲ್ಲಿ ಮುಳುಗಿರುವ ಇಂದಿನ ಯುವ ಪೀಳಿಗೆಗೆ ಬಣ್ಣಗಳ ಮೂಲಕ ಭಾವನೆಗಳನ್ನ ಬೆಸೆಯಲು ಈ ಮೆರಾಕಿ ಸರಿಯಾದ ವೇದಿಕೆ. ಬಣ್ಣಗಳ ಮೂಲಕ ಪಂಚಭೂತಗಳನ್ನ ಸ್ಮರಿಸಿ ಅದರ ಮಹತ್ವವನ್ನ ಸಮಾಜಕ್ಕೆ ಸಾರುವ ಪ್ರಯತ್ನವನ್ನ ಮುಖ್ಯ ಅತಿಥಿ ಅರುಣ್ ಸಾಗರ್ ಬಣ್ಣಿಸಿದ್ರು. 167 ವರ್ಷಗಳ ವಿದ್ಯಾಸಂಸ್ಥೆಯಾಗಿದ್ದು ಇದನ್ನ ಗುರುಕುಲ ಅಂತ ಹೇಳ್ಬೋದು. ಈ ಮೆರಾಕಿ ಪ್ರಕೃತಿಯ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಕೂಡ ತಿಳಿಸಿ ಬೆಳೆಸುವ ಪುಟ್ಟ ಪ್ರಯತ್ನ ಅಂತ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.